A warm welcome to all of you for this auspicious occasion. Honorable Chief Guest of today's function, Arpana Maheshman, respected Vice President, respected Principal, respected parents, respected teachers, and graduating angels and all the little ones around, all the grandparents and their extended families here. So it's a proud privilege to serve you, and like you could see how they showcase their talents. In fact, I heard that one of the child was talking about goals. That's great. Like as Madam was sharing, like in our school, like our focus is not just on academics. Like it's more on all-round development. You could see, it's not about children better, making better, good children into better, child into better is not great. But non-performer into performer is what we believe in. So that's our vision, to cater all the last child in the class who's low in performance in any aspects of, in academics maybe, or any other aspects. So we try to build, their inner strength, the confidence in them, so that they'll be an excellent performers. So nowadays, it's not easy to, as Madam was sharing, it's not easy to, groom the child in the present scenario, as there is a lot of stress from the, social media, society, as well as from the peers. Well, always parents, like you always want your child to do best in every aspect of their life, but we fail to understand what the child is best in. ನಾವು ಎಲ್ಲ ಮಕ್ಕಳು ಎಲ್ಲದರಲ್ಲೂ ಬೆಸ್ಟ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ, ಅಥವಾ ನಾವು ಈಗ ಸ್ವಿಮ್ಮಿಂಗ್ ಆಗ್ತೀವಿ, ಮತ್ತೊಂದಕ್ಕೆ ಆಗ್ತೀವಿ. ಸೊ ಅಕಾಡೆಮಿಕ್ಸಲ್ಲಿ ಮಕ್ಕಳು ನನ್ನ ಮಗು ಪರ್ಫಾರ್ಮ್ ಮಾಡಬೇಕು, ಬೇರೆ ಅಬ್ಯಾಕಸಲ್ಲಿ ಪರ್ಫಾರ್ಮ್ ಮಾಡಬೇಕು, ಡ್ಯಾನ್ಸ್ನಲ್ಲಿ ಪರ್ಫಾರ್ಮ್ ಮಾಡಿ ಬೆಸ್ಟ್ ಮಾಡಬೇಕು. ಬಟ್ ನಾವು ಮಗು ಯಾವುದ್ರಲ್ಲಿ ಬೆಸ್ಟ್ ಇದೆ ಅನ್ನೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ಮಗು ಅದನ್ನು ನಾವು ಕೊಟ್ಟಾಗ ಮಾತ್ರ ದ ಚೈಲ್ಡ್ ವುಡ್ ಬಿಕಮ್ ಅ ಪರ್ಫಾರ್ಮರ್. ಸೊ ದುಡ್ಡು ಸಾಕಷ್ಟಿದೆ, ಮತ್ತೆ ಯು ಹ್ಯಾವ್ ಥಿಂಗ್ಸ್ ಆಲ್ಸೋ ವಿತ್ ಯು. ಸೊ ಮಗು ಈಗೆಲ್ಲ ಒಬ್ಬೊಬ್ಬರೇ ಮಗು, ಒಂದೇ ಮಗು. ಸೊ ಹಾಗಾಗಿ ನೀವು ಪ್ರೀತಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು, ಅವ್ರಿಗೆ ಏನೋ ಒಂದು ವಸ್ತುಗಳು ಕಳಿಸೋದು, ಎಲ್ಲದಕ್ಕೂ ಎಸ್ 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 ಅಂತ ಹೋಗ್ತೀವಿ. ಒಂದ್ಸರಿ ಏನಾದರೂ ನೋ ಅಂದಾಗ ನೋಡಿ ನಿಮ್ಮ ಮಗು ಎಷ್ಟು ಹಠ ಮಾಡುತ್ತೆ, ಎಷ್ಟು ಪಿಚ್ಚಾಡ್ತೀವಿ, ಎಷ್ಟು ತೊಂದರೆ ಕೊಡುತ್ತೆ ಹೇಳ್ತೀವಿ. ಆ ಮಗುಗೆ ನೋ ಅಂತ ಹೇಳೋದು, ನೀವು ನೋ ಎಲ್ಲದಕ್ಕೂ ಬೇಡ, ಏನಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ, ಈ ವಸ್ತು ನಿಮ್ಮ ನೆಸಿಟಿ ಇಲ್ಲ, ಈ ಸಮಯದ ನೆಸಿಟಿ ಇಲ್ಲ ಅನ್ನೋದು ನೀವು ಹೇಳಬೇಕು. ಆ ಮಗು ಅರ್ಥ ಮಾಡಿಸ್ಬೇಕು, ಅವಾಗ ಮಗು ಖಂಡಿತ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಅದನ್ನೇ ನಾವು ಬೆಳೆಸ್ತಾ ಹೋದ್ರೆ ಆ ಗುಣ, ಅದು ಮಗು ದ ಚೈಲ್ಡ್ ವುಡ್ ಬಿ ವೆರಿ ಸಕ್ಸಸ್ಫುಲ್ ಚೈಲ್ಡ್. ಸೊ ಪ್ಯಾರೆಂಟ್ಸ್ ಅಟ್ ಲಾಸ್ಟ್ ನೋಡಿ, ಒಂದು ಮಗು ಬೆಳೆಸೋದು ತುಂಬಾ ಚಾಲೆಂಜ್. ಗ್ರೂಮಿಂಗ್ ಪ್ರೆಸೆಂಟ್ ಡೇ ಆಲ್ ಆಫ್ ಯು ಆರ್, ಯಾಕೆಂದ್ರೆ ಅದೇನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಪೇರೆಂಟ್ಸ್ ಮೇಲೆ ಎಕ್ಸ್ಪ್ರೆಸ್ ಮಾಡೋದು, ಅಥವಾ ಯಾಕಂದ್ರೆ ಅವ್ರ ಫ್ರೆಂಡ್ಸ್ ಅಂದ್ರೂ ಪೇರೆಂಟ್ಸೇ ಆಗುತ್ತೆ. ಪೇರೆಂಟ್ಸ್ ಯಾವಾಗಲೂ ಏನು ಹೇಳ್ತೀರಾ, ನೀವು ಗೈಡ್ ಮಾಡ್ತಿರ್ತೀರ ಆ ಮಗುಗೆ, ಒಂದೇ ಆಗಿದ್ದರಿಂದ ಓವರ್ ಕಾನ್ಶಿಯಸ್. ಈಗ ನಿಮ್ಗೆ ಎರಡು ದಾರಿ ಇದ್ರೆ ಆಪ್ಷನ್ಸ್ ಇರುತ್ತೆ. ಸೊ ಮೈ ಅಡ್ವೈಸ್, ವಾಟ್ ಐ ಸಿ, ಬಿಕಾಸ್ ಇಫ್ ಅಟ್ ಆಲ್ ಐ ಹ್ಯಾವ್ ಸೀನ್ ಒಂದೊಂದು ಮಕ್ಕಳು ಸಕ್ಸಸ್, ಅವರು ಯಾಕಂದ್ರೆ ಆಟಿಟ್ಯೂಡು ಅವರಲ್ಲಿ ತುಂಬಾನೇ ಈಗೋಸ್ಟಿಕ್ ಜಾಸ್ತಿ ಆಗುತ್ತೆ. ಐ ಹ್ಯಾವ್ ಸೀನ್, ದಟ್ಸ್ ಮೈ ಅಬ್ಸರ್ವೇಷನ್. ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಟ್ರೂ. some part is true, as I said. So better have two children. ನೋಡಿ, ಒಂದು ಮಗು, ಯಾಕಂದ್ರೆ ಎಮೋಷನಲಿ ಆ ಮಗು ಅದೇ IQ ಇರುತ್ತೆ, ಆ ಮಗು ಫ್ರೆಂಡ್ಸ್ ಸಿಗುತ್ತೆ, ಮಾತಾಡ್ತಾರೆ, ಮತ್ತೆ ಏನೇ ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದೆಲ್ಲ ಅವರು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾರೆ. ಹೊಡೆದಾಡೋದಿರ್ಬೋದು, ಬೈದಾಡೋದಿರ್ಬೋದು. ಸೊ it's good that they pour out emotionally. ಎಲ್ಲ ಯಾಕಂದ್ರೆ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಮಗುಗೆ ಸಿಟ್ಟು ಮಾಡ್ಕೊಳಕ್ಕೂ ಆಗಲ್ಲ, ಯಾಕಂದ್ರೆ ನೀವು ಬೈತೀರಿ, ಸಪ್ರೆಸ್ ಮಾಡ್ಬಿಡ್ತೀರಿ. few children get suppressed, single children. So dear parents, for gracing this occasion, I once again congratulate all the graduates. May you achieve more and more in life. Thank you. All the best.